ಅಂದರೆ ನೀನಿನ್ನೂ ಯಾವುದನ್ನೂ ಮರ್ತಿಲ್ಲ ಅಂತಾಯ್ತು. ಸೂರ್ಯ, ತಲೆ ಮೇಲೆ ಪೆಟ್ಟು ಬಿದ್ದರೆ ಆ ಗಾಯ ಆರು ಹೋಗುತ್ತೆ, ನೋವು ಮರ್ತು ಹೋಗುತ್ತೆ. ಆದರೆ ತಲೆ ತಗ್ಸುವಂಥ ಪೆಟ್ಟು ಬಿದ್ದರೆ ಕೊನೆ ಉಸಿರಿರೋವರೆಗೂ ನೆನಪಲ್ಲಿರುತ್ತೆ. ಬಂಗಾರು, ಈಗ ನಡೆದಿರೋ ವಿಚಾರದ ಬಗ್ಗೆ ಮೆಲ್ಕ್ ಹಾಕಿ ಯಾಕೆ ಎಲ್ರ ಮನ್ಸ್ಗೂ ನೋವು ಕೊಡ್ತೀಯಾ? ಮುಂದೇನಾಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಮ್ಮ. ಅದಕ್ಕೆ ಅಂತಾನೆ ನಾನು ಹೇಳ್ತಾ ಇರೋದು, ಅವ್ರವ್ರ ಕೆಲಸ ನೋಡ್ಕೊಂಡು ಹೋದ್ರೆ ಎಲ್ಲರೂ ನೆಮ್ಮದಿಯಾಗಿರ್ತಾರೆ ಅಂತ. ನಿನ್ನ ನಿರ್ಧಾರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಪದ್ಮಿನಿ ಹೊರಗಡೆ ಇದ್ದಾಳೆ. ನೀನು ಅವಳು ಮುಂದೆ ಹೋದರೆ ಅವಳು ಬೇರೆನೇ ತಿಳ್ಕೊತಾಳೆ. ಬೇರೆಯವರು ನಾವು ಮಾಡದೇ ಇರೋ ತಪ್ಪಿಗೆ ಬೆರಳು ಮಾಡಿ ತೋರಿಸ್ಬಾರ್ದು ಅಲ್ವಾ? ನೀನು ಏನು ಮಾತಾಡಬೇಕಾಗಿಲ್ಲ, ಸ್ವಲ್ಪ ಹೊತ್ತು ಇದ್ದುಬಿಟ್ಟು ಹೋಗು ಅಷ್ಟೇ. ಹೌದು ಕಣೆ, ಅಳಿಯಂದ್ರೆ ಹೇಳ್ತಿರೋದು ಸರಿಯಾಗೇ ಇದೆ. ಅವ್ರು ಬರೋ ಟೈಮಿಂಗ್ ನೀನು ಹೋದ್ರೆ ಅವ್ರೇನು ಅನ್ಕೊಳ್ಳಲ್ಲ ಹೇಳು. ಅಮ್ಮ, ನೀನು ಸುಮ್ಮನೆ ಇರೆ, ಅವ್ರು ಬಂದ್ರು. ಬನ್ನಿ ಮಾವ. ನಮಸ್ತೆ. ನಮಸ್ತೆ. ಇವರು ರಘುವೀರ್ ಅಂತ, ನಮ್ಮ ಪಾರ್ಟಿ MLA ಕೃಷ್ಣಮೂರ್ತಿ ಅವ್ರ ಮಗ. ನಮಸ್ಕಾರ ಸರ್. ನಮಸ್ತೆ. ಸೂರ್ಯವರ್ಧನ್. ಓ ನಮಸ್ಕಾರ ಸರ್. ನಮಸ್ತೆ. ಪ್ಲೀಸ್.